ಜನವರಿ 12ರಿಂದ 14ರವರೆಗೆ ಕನಕ ಗುರುಪೀಠದಲ್ಲಿ ಹಾಲುಮತ ಸಾಹಿತ್ಯ ಸಮ್ಮೇಳನ ಹಾಗೂ ಪೂಜಾರಿಗಳ ತರಬೇತಿ ಶಿಬಿರ ನಡೆಯಲಿದೆ ಎಂದು ಕನಕ ಗುರುಪೀಠದ ಸಿದ್ದರಾಮಾನಂದ ಸ್ವಾಮೀಜಿ ಹೇಳಿದರು. ಇಂದು ಪತ್ರಿಕಾ ಭವನದಲ್ಲಿ ಸಿದ್ದರಾಮಾನಂದ ಸ್ವಾಮೀಜಿ, ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ, ತಿಂತಿಣಿ ಬ್ರಿಡ್ಜ್ ಮಾತನಾಡಿದ ಅವರು, 3 ದಿನಗಳ ಕಾಲ ನಡೆಯುವ ಈ ಒಂದು ಉತ್ಸವದಲ್ಲಿ ಹಲವಾರು ವಿದ್ವಾಂಸರು, ಸಂಶೋಧಕರು, ಸಿದ್ಧ ಪರಂಪರೆ, ಬಹುಜನರ ಸಾಂಸ್ಕೃತಿಕಗಳ ಅಸ್ತಿತ್ವ, ಹಾಲುಮತ ಒಂದು ಪಥ ಹೀಗೆ ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಅಲ್ಲದೆ ಮೈಲಾರಲಿಂಗೇಶ್ವರ, ಬಿರದೇವರು ಮತ್ತು ರೇವಣ ಸಿದ್ದೇಶ್ವರರ ಪರಂಪರೆಯ ಪೂಜಾರಿಗಳು ಧಾರ್ಮಿಕ ವಿಧಿ ವಿಧಾನಗಳಿಂದ ವಂಚಿತರಾದ ಕಾರಣ ಅವರಿಗೆ 3 ದಿನಗಳ ಕಾಲ ಶಿಬಿರವನ್ನು ಏರ್ಪಡಿಸಲಾಗಿದೆ. ನಾಡಿನಾದ್ಯಂತ ಇರುವ ಶಿವಸಿದ್ಧ ಪರಂಪರೆಯ ಪೂಜಾರಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ. ಹಲವಾರು ಪೂಜಾರಿಗಳು, ಹೆಸರಾಂತ ಚಿಂತಕರು, ಸಾಹಿತಿ, ಸಂಶೋಧಕರು ಆಹ್ವಾನಿಸುತ್ತಿದ್ದು, ಪೂಜಾರಿಗಳಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ 3 ದಿನಗಳ ಕಾಲ ಮಠದಲ್ಲಿ ತಂಗಲು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಶ್ರೀಮಠದಲ್ಲಿ ಯಾವುದೇ ಜಾತಿ ಅಥವಾ ಸಮುದಾಯದ ದಂಪತಿಗಳು ಉಚಿತವಾಗಿ ವಿವಾಹ ಮಾಡಿಕೊಳ್ಳಲು ಫೆಬ್ರವರಿ 15 ಶಿವರಾತ್ರಿಯಂದು ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ. ಅಂದು ರಾತ್ರಿ 1008 ಶಿವಲಿಂಗಗಳನ್ನು 1008 ದಂಪತಿಗಳಿಂದ ಪೂಜಿಸುವ ಕಾರ್ಯಕ್ರಮವನ್ನು ಮತ್ತು ರಾತ್ರಿ ಪರ್ಯಂತ ಹೆಸರಾಂತ ಕಲಾ ತಂಡಗಳಿಂದ ಭಕ್ತಿ ಸಂಗೀತ, ನೃತ್ಯ, ನಾಟಕಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೇಲ್ಕಂಡ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಪೂಜಾರಿ, ಗುಂಡಪ್ಪ ಸಾಹುಕಾರ್, ಜಿಲ್ಲಾಧ್ಯಕ್ಷರು ಶೇಖರ್ ವಾರದ್, ಮಹಾದೇವ್ ಮಿರ್ಜಾಪುರ್, ಹನುಮಂತಪ್ಪ ನಾಗರಾಜ್, ಬಸಯ್ಯ ಸಾಹುಕಾರ್ ಸೇರಿದಂತೆ ಹಲವಾರು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.